ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಗುಡ್ ಫ್ರೈಡೆ ಇದು ನಾವು ಕನ್ನಡದಲ್ಲಿ ಶುಭ ಶುಕ್ರವಾರ ಅಂತಲೂ ನಾವು ಕರಿತೇವೆ ಮಕ್ಕಳೇ. ರೈಟ್. ಹಾಗಾದ್ರೆ ಈ ಗುಡ್ ಫ್ರೈಡೆ ಬಗ್ಗೆ 10 ಸಾಲಿನ ಪುಟ್ಟ ಮಾಹಿತಿ ತಿಳಿತಾ ಹೋಗೋಣ. ಈ ಒಂದು 10 ಸಾಲಿನ ಪುಟ್ಟ ಪ್ರಬಂಧ ಅಂತ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಒಂದೊಂದು 5 ಪಾಯಿಂಟ್ ತಿಳಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಗುಡ್ ಫ್ರೈಡೆ ಕ್ರೈಸ್ತ ಧರ್ಮೀಯರ ಪ್ರಮುಖ ಧಾರ್ಮಿಕ ಹಬ್ಬವಾಗಿದೆ. ಮತ್ತೊಮ್ಮೆ ನೋಡಿ, ಗುಡ್ ಫ್ರೈಡೆ ಕ್ರೈಸ್ತ ಧರ್ಮೀಯರ ಪ್ರಮುಖ ಧಾರ್ಮಿಕ ಹಬ್ಬವಾಗಿದೆ. ಓಕೆ. ಎರಡನೇ ಪಾಯಿಂಟ್, ಈ ದಿನ ಯೇಸು ಕ್ರಿಸ್ತನು ಶಿಲುಬೆಗೆ ಸೇರಿಸಲ್ಪಟ್ಟ ಅಥವಾ ಏರಿಸಲ್ಪಟ್ಟ ಅಂತಲೂ ಇಲ್ಲಿ ಹೇಳ್ಬೋದು. ಶಿಲುಬೆಗೆ ಸೇರಿಸಲ್ಪಟ್ಟ ದಿನ ಎಂದು ನಂಬಲಾಗಿದೆ. ಓಕೆ. ಮತ್ತೊಮ್ಮೆ, ಈ ದಿನ ಯೇಸು ಕ್ರಿಸ್ತನು ಶಿಲುಬೆಗೆ ಸೇರಿಸಲ್ಪಟ್ಟ ದಿನ ಎಂದು ನಂಬಲಾಗುತ್ತದೆ ಅಂತಕ್ಕಂಥದ್ದು. ಓಕೆ. ಮೂರನೇ ಪಾಯಿಂಟ್, ಈ ಹಬ್ಬ ಪ್ರತಿ ವರ್ಷದ ಏಪ್ರಿಲ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ. ಓಕೆ. ನಂತರ 4ನೇ ಪಾಯಿಂಟ್, ಗುಡ್ ಫ್ರೈಡೆಯನ್ನು ಶೋಕದ ದಿನವಾಗಿ ಪರಿಗಣಿಸಲಾಗುತ್ತದೆ. ಓಕೆ. ಗುಡ್ ಫ್ರೈಡೆಯನ್ನು ಶೋಕದ ದಿನವಾಗಿ ಪರಿಗಣಿಸಲಾಗುತ್ತದೆ. ಅದಾದ ನಂತರ 5ನೇ ಪಾಯಿಂಟ್, ಈ ದಿನದಂದು ಚರ್ಚುಗಳಲ್ಲಿ ವಿಶೇಷ ಪ್ರಾರ್ಥನೆಗಳು ನಡೆಯುತ್ತವೆ. ಓಕೆನಾ? 6ನೇ ಪಾಯಿಂಟ್, ಯೇಸು ಕ್ರಿಸ್ತನು ಮಾನವ ಸಹಾಯಕ್ಕಾಗಿ ತ್ಯಾಗ ಮಾಡಿದ ದಿನವಾಗಿದೆ. ಓಕೆನಾ? ಯೇಸು ಕ್ರಿಸ್ತನು ಮಾನವ ಸಹಾಯಕ್ಕಾಗಿ ತ್ಯಾಗ ಮಾಡಿದ ದಿನವಾಗಿದೆ. 7ನೇ ಪಾಯಿಂಟ್, ಈ ದಿನ ಉಪವಾಸ ಹಾಗೂ ಪ್ರಾರ್ಥನೆ ಮೂಲಕ ಆಚರಿಸಲಾಗುತ್ತದೆ. ಈ ದಿನ ಉಪವಾಸ ಹಾಗೂ ಪ್ರಾರ್ಥನೆ ಮೂಲಕ ಆಚರಿಸಲಾಗುತ್ತದೆ. 8ನೇ ಪಾಯಿಂಟ್, ಗುಡ್ ಫ್ರೈಡೆ ಯೇಸು ಕ್ರಿಸ್ತನ ತ್ಯಾಗದ ಸಂಕೇತವಾಗಿದೆ.
ಸಂಕೇತವಾಗಿದೆ. ಓಕೆ, 9ನೇ ಹಲವು ಚರ್ಚುಗಳಲ್ಲಿ ಶಿಲುಬೆ ಯಾತ್ರೆ ಅಥವಾ ಇಂಗ್ಲಿಷ್ ನಾವು ಕ್ರಾಸ್ ಪ್ರೊಸೆಷನ್ ಅಂತ ಕರಿತೀವಿ. ಕ್ರಾಸ್ ಪ್ರೊಸೆಷನ್ ಓಕೆ ನಡೆಯುತ್ತದೆ. ಹಲವು ಚರ್ಚುಗಳಲ್ಲಿ ಶಿಲುಬೆ ಯಾತ್ರೆ ಅಥವಾ ಕ್ರಾಸ್ ಪ್ರೊಸೆಷನ್ ನಡೆಯುತ್ತದೆ. 10ನೇ ಪಾಯಿಂಟ್, ಈ ದಿನ ಕ್ರೈಸ್ತರು ಆತ್ಮಚಿಂತನೆ ಧ್ಯಾನ ಪ್ರಾರ್ಥನೆ ಹೆಚ್ಚಿನ ಮಹತ್ವ ನೀಡುತ್ತಾರೆ. ಮತ್ತೊಮ್ಮೆ ನೋಡಿ, ಈ ದಿನ ಕ್ರೈಸ್ತರು ಆತ್ಮಚಿಂತನೆ, ಧ್ಯಾನ ಹಾಗೂ ಪ್ರಾರ್ಥನೆಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ. ಓಕೆನಾ? ಓಕೆ, ಹಾಗೆ ಒಂದು ಮಾಹಿತಿ ಅಂತಕ್ಕಂಥದ್ದು ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.